how much you can possible try to do it, but your hip should be pushed back. Your chest turn towards your wall, your hip towards back. ಆರಾಮ್ ಮಾಡಿ ಬರ್ತದೆ, ಏನು ತೊಂದರೆ ಇಲ್ಲ. ಯು ಕ್ಯಾನ್ ಈಸಿಲಿ ಇನ್ಹೇಲ್. ಮೊನ್ನೆಗಿನ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಓಕೆ ಓಕೆ, ಏನು ತೊಂದರೆ ಇಲ್ಲ, ಮಾಡ್ಬೇಕಂತಾನೆ. ಓಕೆ, ಈಗ ಕೂತಿರ್ತೀವಿ ಅಲ್ವಾ, ಈಗ ಕೂತಿರ್ತೇವೆ, ಇದು ರೋಪ್ ಇದೆ ಅಲ್ವಾ, ಈ ರೋಪನ್ನು ಇಲ್ಲಿ ಕಾಲಿಗೆ ಹಾಕ್ಕೋಬೇಕು. ಎರಡು ಕಾಲಿಗೆ ಹಾಕ್ಕೊಂಡು, ಓಕೆನಾ? ಇದು ರೋಪಿಗೆ ಹಾಕೊಂಡು ನೀವು ಇಲ್ಲಿ ಕುತ್ಕೊಳ್ಳಿ, ಈ ರೀತಿ ಕುತ್ಕೊಳ್ತೀರಲ್ವಾ, ಕುತ್ಕೊಂಡ ನಂತರ ಇದು ನಿಮ್ಮ ಕಾಲಿಗೆ ಸಪೋರ್ಟ್ ಬಂದಿರ್ತದೆ. ಅವಾಗ ಏನು ಮಾಡ್ಕೋಬೇಕು, ಇವು ಎರಡು ಕೈಗಳನ್ನು ಸೀದಾ ಮಾಡಬೇಕು, ನಿಮ್ಮ ಚೆಸ್ಟ್ ಟುವರ್ಡ್ಸ್ ಫಾರ್ವರ್ಡ್ ಮಾಡಬೇಕು, ನಿಮ್ಮದು ಬ್ಯಾಕ್ ಕರ್ವ್ ಆಗ್ತದೆ ನೋಡಿ. ಲುಕ್ ನೋಡ್ಬೇಕು. ಇನ್ಹೇಲ್, ಇನ್ನೂ ಆಗ್ತಿತ್ತು ಅಂದ್ರೆ ಎಷ್ಟಾಗ್ತದೆ ಅಷ್ಟು ಹೋಗ್ಬೇಕು, ಎಲ್ಬೋ ಸ್ಟ್ರೇಟ್ ಮಾಡ್ಕೋಬೇಕು. ಅವಾಗ ಏನಾಗ್ತದೆ, ನಿಮ್ದು ಎಕ್ಸಾಕ್ಟ್ಲಿ ಅಪ್ಪರ್ ಬಾಡಿ ಓಪನಿಂಗ್ ಆಗ್ತದೆ, ಮಿಡಲ್ ಬಾಡಿ ಓಪನಿಂಗ್ ಆಗ್ತದೆ. ಒಳ್ಳೆ ಹೆಲ್ಪ್ ಇದು. ಇದು ಸೈಡ್ ಇದೆ ಅಲ್ವಾ, ನೋಡಿ. ಈ ರೀತಿ ಬರ್ತದೆ. ಈಗ ಎದ್ ನಿಂತು ಇದು ಕೂತಾಯ್ತು, ಇವಾಗ ಎದ್ ನಿಂತು ಇನ್ನೊಂದು ಇದು ಆಕ್ಚುಲಿ ನಾವು ಇದು ಮಾಡ್ತೀವಲ್ವ, ತೋರಿಸ್ತೇನೆ. ಎದ್ ನಿಂತು ಹೀಗಿದೆ ಅಲ್ವಾ, ಇದು ಒಂದು ಕಾಲು ಮುಂದೆ, ಇದು ನಾವು ವೀರಭದ್ರಾಸನ ಮಾಡ್ತೀವಲ್ವಾ, ವೀರಭದ್ರಾಸನ ಮಾಡುವಾಗ ಹೀಗೆ ಮಾಡ್ತೀವಲ್ವಾ, ಈ ಒಂದು ಕಾಲು ಹಿಂದೆ ಬರಬೇಕು, ಒಂದು ಕಾಲು ಹಿಂದೆ ಬರಬೇಕು. ಇವಾಗ ಮುಂದ್ಗಡೆ ಕಾಲು ಬಂದಾಗ ನಾನು ಹಿಂದ್ಗಡೆ ತೋರಿಸ್ತೀನಿ. ಇದು ನೋಡಿ, ಈ ಮುಂದ್ಗಡೆ ಕಾಲು ಇದೆಲ್ಲ, ಮುಂದ್ಗಡೆ ಕಾಲು ಬೆಂಡ್ ಮಾಡ್ಕೋಬೇಕು. ಇದನ್ನ ಎಲ್ಬೋ ಸೀದಾ ಮಾಡ್ಕೋಬೇಕು, ಎಲ್ಬೋ ಸೀದಾ ಮೇಲೆ ನೋಡ್ಬೇಕು. ಈಗ ಹಿಂದೆ ತೋರಿಸ್ತೇನೆ ನೋಡಿ. ಈಗ ಭಾಗ ಹೀಗಿದೆ ಅಲ್ವಾ, ಹೀಗಿದೆ ಅಲ್ವಾ, ಬೆಂಡ್ ಮಾಡಿದೆ. ಎಕ್ಸೈಲ್, ಇನ್ಹೇಲ್, ಎಕ್ಸೈಲ್. ನಿಮ್ದು ಎಲ್ಬೋ ಮಾತ್ರ ಸೀದಾ ಬರ್ಬೇಕು. ಇದು ಅಪ್ಪರ್ ಬಾಡಿ ಒಳ್ಳೆ ಬೆನಿಫಿಷಿಯಲ್ ಆಸನ ಇದೆ ಇದು, ನೋಡೋದು ತಗೊಳ್ಳಿ. ಏನ್ ಮೇಡಮ್, ಇದು ಅಗ್ಗ ಸಾಕಾಗಲ್ಲ ಎಲ್ಬೋ ಸ್ಟ್ರೈಟ್ ಬರೋದಕ್ಕೆ. ಇನ್ನ ನೋಡಿ, ನಿಮ್ದು ಹಿಂದಿನ ಬಾಡಿ ಎಷ್ಟು ಕರ್ವ್ ಆಗ್ತಾ ಇದೆ ಅಂತಕ್ಕಂಥ ಗೊತ್ತಾಗ್ತದೆ ಇಲ್ಲೇ. ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಇನ್ಹೇಲ್, ಆರಾಮ್. ಅದು ಗಾದೆನಿದೆ, ಜೈಸ ರಂಗ್ ವೈಸಿ ಸಂಘ. ನಾವು ಯಾವ ರೀತಿ ಸಂಘ ಮಾಡ್ತೀವಿ ಆ ರೀತಿ ನಮ್ಮ ಮೇಲೆ ಪ್ರಭಾವ ಬೀಳ್ತದೆ. ಅದು ಪ್ರಕೃತಿ ನಿಯಮ. ಅಭ್ಯಾಸದ ಮುಂದೆ ಯಾವುದೂ ದೊಡ್ಡದಲ್ಲ. ಹತ್ರನೇ ಇಟ್ಕೊಂಡಿದ್ದೀನಿ ಸರ್, ಇವಾಗಲೂ ಇನ್ನೂ ಹತ್ರ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಬೋ ಬೆಂಡ್ ಆಗ್ತಾ ಇಲ್ಲ, ನಂದು ಬರ್ತಾ ಇದೆ. ಬರ್ತದೆ, ಏನು ತೊಂದರೆ ಇಲ್ಲ. ಇವಾಗ ಅಪ್ ಆ್ಯಂಡ್ ಡೌನ್ ಮಾಡಿ, ಮುಂದೆ ಮಾಡಬೇಕು ಮತ್ತು ಹಿಂದೆ ಮಾಡಬೇಕು. ಅಲ್ಲಿ ಸ್ವಲ್ಪ ಸೀದಾ ಎಲ್ಬೋ ಸೀದಾ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಷ್ಟೇ. ಬೇಕಾದ್ರೆ ಸ್ವಲ್ಪ ವೈಡ್ ಮಾಡ್ಕೊಳ್ಳಿ ಕೈ, ನಿಮ್ಮ ಲೆಂತ್ ವೈಡ್ ಮಾಡಿಕೊಂಡು ಎಲ್ಬೋ ಸ್ಟ್ರೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಹಾಂ, ಶೋಲ್ಡರ್ ಸ್ಟಿಫ್ನೆಸ್ ಇದೆಲ್ಲ ಅದು ದೂರ ಆಗ್ತದೆ ಅಷ್ಟೇ. ಅಗೇನ್ ನೀ ಬೆಂಡ್ ಮಾಡ್ಕೋಬೇಕು, ಎಲ್ಬೋ ಸ್ಟ್ರೇಟ್ ಮಾಡ್ಕೋಬೇಕು. ನೋಡಿ ಎಲ್ಲಿ ಸ್ಟ್ರೆಚ್ ಆಗ್ತಾ ಇದೆ ನಿಮಗೆ ನಿಮ್ಮ ಬಾಡಿಯಲ್ಲಿ. ಎಲ್ಬೋ ಸ್ಟ್ರೇಟ್ ಮಾಡಿ, ನೀ ಬೆಂಡ್. ಹಾಂ, ಈ ರೀತಿ. ಎಸ್,
ಎಕ್ಸಾಕ್ಟ್ಲಿ. ಎಷ್ಟು ಸಾಧ್ಯ ಆಯ್ತು ಅಷ್ಟು ಕೈ ನಿಮಗೆ ಹಿಂದಕ್ಕೆ ಹೋಗಬೇಕು, ಹಿಂದಕ್ಕೆ ಟುವರ್ಡ್ಸ್ ಬ್ಯಾಕ್ ತೊಗೋಬೇಕು. ಹಾಂ, ವೆರಿ ಗುಡ್ ವೆರಿ ಗುಡ್. ಇವಾಗ ಹಿಂಗೆ ಇಟ್ಕೊಂಡಿರ್ತೀರಲ್ವಾ ಈ ಚೇರು, ಈ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಇದೆ ಅಂತ ತಿಳ್ಕೊ. ಒಂದು ರೈಟ್ ಕಾಲು ಹಿಂದಕ್ಕೆ ತಗೊಳ್ಳಿ, ಲೆಫ್ಟ್ ಲೆಗ್ ಮುಂದೆ ಇರ್ತದೆ. ಈ ಕಾಲನ್ನ ಹಿಂಗೆ ಮಾಡಿಕೊಂಡು ಎಷ್ಟು ಸಾಧ್ಯ ಅಷ್ಟು ಮುಂದೆ ತೊಗೊಂಡ್ಬರ್ಬೇಕು. 1 2 ಹಿಂಗೆ ಮಾಡಬೇಕು. ನೋಡಿ ಇಲ್ಲಿ ಸೈಡ್ ತೋರಿಸ್ತೀನಿ. ಈಗ ನಮ್ದು ಲೆಗ್ ರೈಟ್ ಲೆಗ್ ಬ್ಯಾಕ್ ಇದೆ, ಈ ಲೆಗ್ ಫ್ರಂಟ್ ಲೆಗ್ ಏನು ಮಾಡ್ಕೋಬೇಕು, ಎಷ್ಟು ಮುಂದೆ ಆಗ್ತದೆ ಅಷ್ಟು ಮುಂದೆ ತಗೋಬೇಕು. ಈ ಕಾಲು ಎಷ್ಟು ಹಿಂದಾಗ್ತದೆ, ಇದು ಹನುಮಾನ ಆಸನಕ್ಕೆ ಹೆಲ್ಪ್ ಆಗ್ತದೆ. ಹನುಮಾನಾಸನ ಅವಾಗ ಏನು ಮಾಡ್ಕೋಬೇಕು, ಈ ಫ್ರಂಟ್ ನೀ ಬೆಂಡ್ ಮಾಡ್ಕೋಬೇಕು. ಫ್ರಂಟ್ ನೀ ಬ್ಯಾಂಡ್ ಮಾಡಿದಾಗ ಇದು ಹಿಪ್ ಡೌನ್ ಬರ್ತದೆ. 1 2 3 ಈ ರೀತಿ ಮಾಡ್ತೀವಿ. ಈಗ ಅಪೋಸಿಟ್ ಲೆಗ್ ಸೇಮ್ ಇದೇ ಲೆಗ್ ಇಲ್ಲಿ ಬರ್ತದೆ, ಇಲ್ಲ 1 2. ಇದು ಹಿಪ್ ಫ್ಲೆಕ್ಷನ್ಗೆ ಹೆಲ್ಪ್ ಆಗ್ತದೆ, ಒಳ್ಳೆ ಹೆಲ್ಪ್ ಆಗ್ತದೆ. ನಿಮ್ 2 3 4 ಸ್ಟ್ರೈಟ್ ಇದೆ ಸರ್. ಮಾಡಿ 1 2 3 4 5 6 7 8 9 10 Yes. Do it. 1 2 ಇಲ್ಲ 2 5 6 7 8 9 10. ಹೋಲ್ಡ್ ಮಾಡ್ಕೊಳ್ಳಿ. ಸ್ಟೇ ದೇರ್. 2 3 4 5 ತೋರಿಸ್ತೀನಿ ನಿಮಗೆ. ಹೀಗೆ ಚೇರ್ ಇದೆ ಅಲ್ವಾ, ಹೀಗೆ ಚೇರ್ ಇಟ್ಕೊಂಡಿದ್ರೆ ಈ ಚೇರ್ ಮೇಲೆ ಈ ಕಾಲಿದೆಲ್ಲ ಹೀಗೆ ಒಳಗಡೆ ತಗೊಳ್ಳಿ. ಇದು ನೀ ಇದೆಲ್ಲ ನೀ ಔಟ್ ಆಫ್ ದಿ ಚೇರ್ ತಗೊಳ್ಳಿ. ಔಟ್ ಆಫ್ ದಿ ನೀ ಚೇರ್ ತಗೊಂಡು ನಿಮ್ಮ ಎರಡು ಕೈಗಳಲ್ಲಿ ಇಟ್ಕೊಂಡು ಇದು ಹಿಂದ್ಗಡೆ ಟೋಸ್ ಅಪ್ ಇರಬೇಕು. ಇವಾಗ ಏನು ಮಾಡ್ಕೋಬೇಕು, ಈ ಹಿಪ್ಪನ್ನು ಹಿಂಗೆ ಡೌನ್ ಮಾಡ್ಕೋತೀವಿ. ಆ್ಯಕ್ಚುಲಿ ನಮ್ಮದು ಚೇರ್ ಅಲ್ಲ, ಅದು ಇದ್ರ ಮೇಲೆ ಬೇರೆ ಪ್ಲಾಸ್ಟಿಕ್ ಚೇರ್ ಬೇಕು. ಈ ರೀತಿ ಮಾಡಿಕೊಂಡು ಹಿಂಗೆ ಡೌನ್ ಇದು ನೀ ಸ್ಟೇಟ್ ಇರಬೇಕು ಹಿಂದ್ಗಡೆದು. ಇದೇನಾಗ್ತದೆ, ಇದು ಈ ಆಸನ ಏನಾಗ್ತದೆ, ಈ ಹಿಪ್ ಫ್ಲೆಕ್ಷನ್ ಓಪನ್ ಆಗ್ತದೆ, ಫ್ರಂಟು ಹಿಪ್ ಫ್ಲೆಕ್ಷನ್ ಎರಡಕ್ಕೂ ಹೆಲ್ಪ್ ಆಗ್ತದೆ. ಆ್ಯಕ್ಚುಲಿ ಅದು ಪ್ಲಾಸ್ಟಿಕ್ ಚೇರ್ ಮೇಲೆ ಆದರೆ ಭಾಳ ಅದ್ಭುತ ಬರ್ತದೆ ಟೆಕ್ನಿಕ್ ಇದು. ಎಷ್ಟು ಸಾಧ್ಯ ಆಯ್ತು ಅಷ್ಟು ನಿಂದಿರ್ಬೇಕಲ್ಲಿ, ನಿಧಾನಕ್ಕೆ ಹೋಗಿ ನೋಡಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಆಮೇಲೆ ಗೊತ್ತಾಗ್ತದೆ. ಇದು ನಿಮ್ಮದು ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ 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 ಮಾಡ್ತಾ. ಇವಾಗ ಯಾವ ರೀತಿ ಕುತ್ಕೋಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ವಜ್ರಾಸನದಾಗ ಈ ರೀತಿ ಕುತ್ಕೋತೀರಾ. ವಜ್ರಾಸನ ಈ ರೀತಿ ಕುತ್ಕೊಂಡು ಒಂದು ಕಾಲನ್ನು ಮುಂದೆ ತಗೊಳ್ಳಿ, ರೈಟ್ ಕಾಲು ಮುಂದೆ ತಗೊಂಡು ನಿಮ್ಮ ಹೆಡ್ ಇದೆ ಅಲ್ವಾ, ಹೆಡ್ ಚೇರ್ ಮೇಲೆ ಡ್ರಾಪ್ ಆಗಬೇಕು. ಹೆಡ್ ಚೇರ್ ಮೇಲೆ ಡ್ರಾಪ್ ಮಾಡ್ಕೊಳ್ಳಿ. ನಿಮ್ಮ ಎರಡು ಕೈಗಳು ಚೇರ್ ಮೇಲೆ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ಇನ್ನೇ ನಿಮ್ಮದು ಈ ಬಟಕ್ಸ್ ಲಿಫ್ಟ್ ಮಾಡಿಕೊಂಡು ಎಷ್ಟು ಸಾಧ್ಯ ಎಲ್ಬೋ ಶಿರಾ. Exhale down. Inhale up. Exhale down. Inhale up. Exhale. ಅವಾಗ ಏನಾಗ್ತದೆ ನಿಮ್ಗೆ ಈ ಥೈಸು ಬೇರೆ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮದು ಅಪ್ಪರ್ ಬಾಡಿ ಓಪನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ರೈಟ್ ಲೆಗ್ ಆಯಿತು. ಈಗ ಲೆಫ್ಟ್ ಲೆಗ್ ಸೇಮ್ ಪೊಸಿಷನ್. ಇನ್ನೇ ಇದು ಫ್ರಂಟ್ ನೀ ಬೆಂಡ್ ಮಾಡ್ಕೋಬೇಕು, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಇನ್ನೇ exhale, inhale, exhale. ಇವಾಗ ಇದು ಫ್ರಂಟ್ ಎರಡು ಕಾಲ ಆಯಿತು. ಇವಾಗ ಏನು, ಇದು ಒಂದೊಂದು ಕಾಲ ಆಯಿತು. ಇವಾಗ ಎರಡು ಕಾಲ ವಜ್ರಾಸನದಾಗ ಕೂತ್ಕೋಬೇಕು. ಉಷ್ಟ್ರಾಸನಕ್ಕೆ ಹೆಲ್ಪ್ ಆಗ್ತಿದೆ ಅದು, ಉಷ್ಟ್ರಾಸನಕ್ಕೆ ಚಕ್ರಾಸನಕ್ಕೆ. ಇವಾಗ ನಿಮ್ಮ ಎರಡು ಕೈ ಹೆಡ್ಡನ್ನು
ಚೇರ್ ಮೇಲೆ ಡ್ರಾಪ್ ಮಾಡ್ಕೋಬೇಕು. ನಿಮ್ಮ ಕೈ ಚೇರ್ ಸಪೋರ್ಟ್ ಕೊಡಬೇಕು. ಇನ್ಹೇಲ್ ಮಾಡ್ಕೋಬೇಕು. ನಿಮ್ಮದು ಹಿಪ್ ಇದಲ್ವಾ, ಹಿಪ್ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮುಂದೆ ಪುಷ್ ಮಾಡ್ಕೋಬೇಕು. ಇನ್ಹೇಲ್ ನೋಡಿ, ಎಲ್ಬೋ ಸ್ಟ್ರೇಟ್. ಎಕ್ಸೇಲ್ ಡೌನ್. ಇನ್ಹೇಲ್, ಎಕ್ಸೇಲ್. ಇದು ಒಳ್ಳೆ ಟೆಕ್ನಿಕ್ ಇದೆ, ಬನ್ನಿ. ಬನ್ನಿ ಬನ್ನಿ. ಹಾಂ, ಕಾಲು ಮುಂದೆ ತಗೊಳ್ಳಿ. ಪ್ರಾಪರಾಗಿ ಹೋಲ್ಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಂ, ಹಾಗೆ ಹೋಲ್ಡ್ ಮಾಡ್ಕೊಳ್ಳಿ. ಹಾಂ, ಇನ್ನೇಲ್ ಮಾಡ್ತಾ ಲಿಫ್ಟ್ ಮಾಡಿ, ಬಾಡಿ ಲಿಫ್ಟ್ ಮಾಡಿ, ಬಾಡಿ, ಏನು ತೊಂದರೆ ಇಲ್ಲ. ಈ ಬಾಡಿ ಲಿಫ್ಟ್ ಮಾಡ್ಕೊಂಡು ನಿಮ್ದು ಎಲ್ಬೋ